36th question. How did the bird inspire Satish to become an artist? ಸೊ ಒಂದು ಪಕ್ಷಿಯು ಸತೀಶ್ ಅವರನ್ನ ಆರ್ಟಿಸ್ಟ್ ಆಗೋದಿಕ್ಕೆ ಹೇಗೆ ಇನ್ಸ್ಪೈರ್ ಮಾಡಿತು ಅಂತ ಕೇಳ್ತಾ ಇದ್ದಾರೆ. June 2019. Or how did Satish's observation of a beautiful bird change the direction of his life? ಸೊ ಒಂದು ಸುಂದರವಾದ ಹಕ್ಕಿಯ ಮೇಲೆ ಅವರು ಕೊಟ್ಟಂತಹ ಗಮನವು ಹೇಗೆ ಅವರನ್ನ ಕಲಾಕಾರನನ್ನಾಗಿ ಮಾಡಿತು? A beautiful sight of a bird changed Satish life. ಓಕೆ, ಅ ಬ್ಯೂಟಿಫುಲ್ ಸುಂದರವಾದ ಒಂದು ಹಕ್ಕಿಯ ದೃಶ್ಯ, ಸೈಟ್ ಅಂತಂದ್ರೆ ಏನು ಮಕ್ಕಳೇ, ದೃಶ್ಯವು ಅವರ ಜೀವನವನ್ನ ಬದಲಾಯಿಸಿತು. ಒನ್ ಡೇ ಸತೀಶ್ ಸಾ ಅ ರೇರ್ ಬರ್ಡ್, ಒಂದು ವಿಭಿನ್ನವಾದಂತಹ, ರೇರ್ ಅಂತಂದ್ರೆ ಸಾಮಾನ್ಯವಾಗಿ ನೋಡಿರದಂತಹ ಒಂದು ಪಕ್ಷಿಯನ್ನ ಅವರು ನೋಡಿದ್ರು. ವಿಚ್ ಹ್ಯಾಡ್ ಅ ಲಾಂಗ್ ಟೇಲ್, ಉದ್ದವಾದ ಬಾಲವನ್ನ ಹೊಂದಿತ್ತು. ಅ ಬ್ಲ್ಯಾಕ್ ಕ್ರೆಸ್ಟ್, ಕಪ್ಪನೆಯ ಒಂದು ಶಿರವನ್ನ ಹೊಂದಿತ್ತು, ಶಿಖರ, ತಲೆ ಮೇಲೆ ಇರುವಂತಹ ಶಿಖರ. ಓಕೆ, ಅಂಡ್ ಮೂವಿಂಗ್ ಐಸ್, ಚಂಚಲವಾದ ಕಣ್ಣುಗಳು. ಇಟ್ ವಾಸ್ ಆನ್ ಆಕ್ಟಿವ್ ಬರ್ಡ್, ಅದು ಒಂದು ತುಂಬಾ ಆಕ್ಟಿವ್, ಚಟುವಟಿಕೆಯಿಂದ ಇರುವಂತಹ ಒಂದು ಬರ್ಡ್, ಹಕ್ಕಿ ಆಗಿತ್ತು. ಫಾರ್ ಅ ಲಾಂಗ್ ಟೈಮ್ ಹಿ ಸ್ಟೇರ್ಡ್ ಎಟ್ ಇಟ್, ಅದರನ್ನ ತುಂಬಾ ಹೊತ್ತು ಅವರು ತೀಕ್ಷ್ಣವಾಗಿ ಗಮನವಿಟ್ಟು ನೋಡ್ತಾ ಇದ್ರು ಮಕ್ಕಳೇ. ಸ್ಟೇರ್ ಅಂತಂದ್ರೇನು, ತೀಕ್ಷ್ಣವಾಗಿ ನೋಡುವುದು. Then he took out his notebook and pencil and began sketching the bird from his memory with a few deft strokes. ಡೆಫ್ಟ್ ಸ್ಟ್ರೋಕ್ ಅಂತಂದ್ರೆ ನುರಿತವಾದ ಗೆರೆಗಳು. ಓಕೆ, ಸೊ ಚಿತ್ರಕಾರನ ಒಬ್ಬ ನುರಿತ ಚಿತ್ರಕಾರನ ಗೆರೆಗಳಂತೆ ಆ ಒಂದು ಸ್ಟ್ರೋಕ್ಸ್ ಇತ್ತು, ಆತ ಬಿಡಿಸಿರುವ ಚಿತ್ರ. ಓಕೆ, ಸೊ ಆ ಹಕ್ಕಿ ಹಾರಿ ಹೋದ್ಮೇಲೆ ಸತೀಶ್, ಹುಡುಗ ಸತೀಶ್ ಏನ್ ಮಾಡ್ತಾನೆ, ತನ್ನ ಬುಕ್ ಅನ್ನ ತೆಗೆದು ತಾನು ನೋಡಿರುವಂತಹ ನೆನಪಿನಿಂದ ಆ ಚಿತ್ರವನ್ನ ಬಿಡಿಸ್ತಾನೆ. That day he had discovered another pastime which he could indulge in. ಆ ದಿನ ಹುಡುಗ ತನಗೆ ಒಂದು ಸಮಯ ಕಳೆಯೋದಿಕ್ಕೆ ಒಂದು ಟ್ಯಾಲೆಂಟ್ ಅನ್ನ, ಒಂದು ಕೆಲಸವನ್ನ ಹುಡುಕಿಕೊಳ್ತಾನೆ. He began filling pages of his notebooks with doodles. ಆತ ಏನ್ ಮಾಡ್ತಾನೆ, ತನ್ನ ನೋಟ್ ಬುಕ್ ಅಲ್ಲಿ ಸಿಕ್ಕಲ್ಲೆಲ್ಲ ಚಿತ್ರಗಳನ್ನ ಬಿಡಿಸೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಒಂದು ಘಟನೆ, ದಿಸ್ ಇನ್ಸಿಡೆಂಟ್ ಲೆಡ್ ಸತೀಶ್ ಟು ಬಿಕಮ್ ಒನ್ ಆಫ್ ದ ಗ್ರೇಟೆಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಹೀಗೆ ಈ ಒಂದು ಘಟನೆಯು ಅವರು ಭಾರತದ ಒಬ್ಬ ಅದ್ಭುತ ಕಲಾಕಾರನಾಗಿ ಬೆಳೆಯೋದಿಕ್ಕೆ ಸಹಾಯ ಮಾಡತ್ತೆ ಮಕ್ಕಳೇ. ಓಕೆ, ದಿಸ್ ಈಸ್ ವೆನ್ ಹಿ ಸಾ ದ ಬರ್ಡ್ ಅಂಡ್ ಫ್ರಮ್ ಹಿಸ್ ಮೆಮೊರಿ he started sketching the bird. He only liked it, okay, and others also liked it. That day he discovered that he has a real talent in drawing and sketching. This incident changed his life. Okay, so this you can see in 22nd paragraph of your lesson. Okay,